ತಂದೆ ತಾಯಿಗಳನ್ನ ನಿಂದಿಲ್ಲಲ್ಲ, ನಮ್ಮ ಟೀಚರ್ಸ್ ಹಿಂದಿರ್ತಾರೆ. ಪ್ರತಿಯೊಬ್ರು ಟೀಚರ್ ಏನಂತಾರ, ನೀನ್ ಚೆನ್ನಾಗಿ ಓದ್ತಿ, ಓದಮ್ಮ ಅಂತಂದು ಬಡದ್ ಎದ್ದಾಯಿಸ್ತಾರೆ. ವಿವೇಕಾನಂದರಿಗೂ ಅವ್ರ ಗುರುನೇ, ಅವ್ರ ಮುಂದೆ ಬರಕ್ಕೆ ಅವ್ರ ಗುರು ಕಾರಣ. ಯಾರೇ ಒಬ್ರು ಬರಲಿ ಅವ್ರ ಗುರುನೇ ಇರ್ತಾರೆ. ಇಲ್ಲಿ ಗ್ರಂಥಾಲಯ ಐತಿ, ಎಷ್ಟು ಚೆನ್ನಾಗಿರ್ತಾವ. ಸ್ಪರ್ಧಾ ಪ್ರಪಂಚ ಅಂತ ಬುಕ್ ಇರ್ತಾವ. ವಿವೇಕಾನಂದ, ಬಸವಣ್ಣ, ಅಕ್ಕ ಮಹಾದೇವಿ ಅವ್ರಾಗ ಒಬ್ಬೊಬ್ರು ಒಂದೊಂದು ತತ್ವ ಅಳವಡಿಸ್ಕೊಂಡ್ರೆ ಈ ಕಾಲೇಜ್ ಬರೀ ನಮ್ಮ ಒಂದು ಜಿಲ್ಲೆಕ್ಕಲ್ಲ ರಾಜ್ಯಕ್ಕೆ ಫಸ್ಟ್ ಬರ್ತೈತಿ. ಇವತ್ತು ನಾವು ಬಡವರಾಗಿದ್ದೇವೆ, ನಾಳೆ ಶ್ರೀಮಂತರಾಗಿರ್ತೀವಿ. ನಾವು ಹೇಳ್ತೇವೆ, ಒಬ್ರು ಕೌಟಿಲ್ಯ ಅವ್ರು ಹೇಳ್ಯಾರ ಏನಂತ, ನಾವು ಬಡವ್ರನ್ನೇ ಕೊಡ್ತೇವೆ. ಅಂದ್ರೆ ನಾವು ಈಗ ಹಬ್ಬ ದೇವ್ರೆ ನಾನು ನಾ ಭಾಳ ಬಡವೇಗೇನಿ, ಈಗ ನನ್ನ ಗತಿ ಅಂತ ಅಂದ್ರೆ, ಆದ್ರೆ ದೇವ್ರು ಹೇಳ್ತೇನೆ ಬಡವನೇ ಗುಡ್ಸೇನಿ. ಅದೇ ಶ್ರೀಮಂತರಾಗಿ ಹುಟ್ಟಿದ್ದೆ ಅಂದ್ರೆ ನಿನಗೊಂದು ಅಹಂಕಾರ ಅಂಬಲ ಬಂದ್ಬಿಡೋದು, ದುಡ್ಡು ಐತಿ ಅನ್ನೋದು. ಆದ್ರೂ ಬಡವರಾಗಿ ಅಂದ್ರೆ ಮುಂದೊಂದು ದಿನ ಅಷ್ಟಕ್ಕೊಂದು ನಿನ್ನ ಹತ್ರ ಇರ್ತೈತಿ. ಫಸ್ಟ್ ನೀನು ಓದಿದೆ ಅಂದ್ರೆ ಶಿಕ್ಷಣ ಮೇನ್ ಇಂಪಾರ್ಟೆಂಟ್. ಶಿಕ್ಷಣ ಐತಿ ಅಂದ್ರೆ ದುಡ್ಡಿನಾಗ ನೀನು ಮುಣಿಗೆ ಎದ್ದೇಳ್ತಿ ಅಂತ ಅಂದ್ರೆ ಅವನ್ನೆಲ್ಲ ಅನ್ಯ ಮಾರ್ಗಗಳನ್ನು ಬಿಟ್ಟು ನಾವು ನಮ್ಮ ದೃಢತೆ ಸದ್ಗುಣಗಳನ್ನ ಬೆಳೆಸ್ಕೊಂಡೇನೆ ಅಂದ್ರೆ ಇಡೀ ವರ್ಲ್ಡ್ನಾಗ ಗುಕೇಶ್ ಅಲ್ಲ, ಗುಕೇಶಿಗಂತೂ ಫಸ್ಟ್ ನಾವ ವರ್ಲ್ಡ್ ಬ್ರೇಕ್ ಮಾಡ್ತೇವೆ ಅಂತಂದು ಹೇಳ್ತೇವೆ.